ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂತ ನೋಡೋಣ ಬನ್ನಿ. ನಾನು ಆಲ್ರೆಡಿ ಪುಷ್ಟಿ ಹಿಟ್ಟಿಂದ ಸುಮಾರು ಅಡುಗೆಗಳನ್ನ ಮಾಡಿ ತೋರಿಸಿದ್ದೀನಿ. ಇವತ್ತು ಅದೇ ಪುಷ್ಟಿ ಹಿಟ್ಟಿಂದ ಇಡ್ಲಿ ಮಾಡೋದು ಹೇಗೆ ಮತ್ತು ಸಾಫ್ಟಾಗಿ ಮಲ್ಲಿಗೆ ಥರ ಎಷ್ಟು ಸಾಫ್ಟಾಗಿ ಮಾಡೋದು, ಇದಕ್ಕೇನೆಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಬಟ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ನೀವೇನಾದರೂ ನನ್ನ ಚಾನಲ್ ಏನಾದರೂ ನೋಡಿದರೆ ಅದರಲ್ಲಿ ಪುಷ್ಟಿಯಿಂದ ಯಾವುದೆಲ್ಲ ಅಡುಗೆ ಮಾಡ್ಬೋದಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋಗಳು ನೋಡಿಲ್ಲ, ಮಿಸ್ ಮಾಡ್ಕೊಂಡಿರಪ್ಪ ಅಂತಂದರೆ ಹೋಗಿ ನನ್ನ ಚಾನಲ್ಲಿ ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಅಂತ ಕ್ಲಿಕ್ ಮಾಡಿ ನನ್ನ ಚಾನಲಲ್ಲಿ ಇರ್ತಕ್ಕಂಥ ಎಲ್ಲ ವೀಡಿಯೋನು ವಾಚ್ ಮಾಡಿ ಅಂತ ಕೇಳ್ಕೊತ, ಇದನ್ನು ಯಾವ ಥರ ಮಾಡೋದು, ನಾನು ಇಲ್ಲಿ ಪುಷ್ಟಿ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಅದೇ ಪುಷ್ಟಿನೇ ಯೂಸ್ ಮಾಡಿರೋದು. ಅವಾಗೆಲ್ಲ ಸಕ್ಕರೆ ಮಿಕ್ಸ್ ಆಗಿ ಬರ್ತಿತ್ತಂತೆ, ಬಟ್ ಇವಾಗಂತೂ ಏನು ಮಿಕ್ಸ್ ಇರಲ್ಲ ಇದರಲ್ಲಿ, ಅಂದರೆ ಬರೀ ಧಾನ್ಯಗಳಷ್ಟೇ ಮಿಕ್ಸ್ ಇರುತ್ತೆ. ಇದಕ್ಕೆ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ 1/4 ಕಪ್ ಆಗೋವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಬರೀ 1/4 ಕಪ್ ಆದರೆ ಸಾಕು. ನಿಮ್ಮ ಮನೇಲಿ ಏನಾದರೂ 4 ಜನ ಇತ್ತಂದರೆ 1/4 ಕಪ್ ಉದ್ದಿನಬೇಳೆಗೆ ಅದೇ ಕಪ್ಪಿಂದ ನೀವು 7ರಿಂದ 8 ಕಪ್ ಆಗೋವಷ್ಟು ಹಿಟ್ಟನ್ನ ಪುಷ್ಟಿ ಹಿಟ್ಟನ್ನ ಹಾಕ್ಕೋಬೋದು. ನಾನಿಲ್ಲಿ ಉದ್ದಿನಬೇಳೆನ ಈ ಥರ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಇದು ಒಂದು 5ರಿಂದ 6 ಅವರ್ ನೆನೆದ್ರೆ ಸಾಕು, ಚೆನ್ನಾಗಿ ನೆನ್ಕೊಂಡ್ಬಿಡುತ್ತೆ. ನಾನು ಯಾವ ಕಪ್ಪಿಂದ ಉದ್ದಿನಬೇಳೆ ತೊಗೊಂಡಿದ್ನೋ ಅದೇ ಕಪ್ಪಿಂದನೇ ನಾನಿಲ್ಲಿ ಪುಷ್ಟಿ ಹಿಟ್ಟನ್ನ ತೊಗೊತಿದ್ದೀನಿ. ಇದು 7ರಿಂದ 8 ಬೌಲ್ ಆಗೋವಷ್ಟು ತೊಗೊಂಡ್ರೆ ಸಾಕು. ನೀವು ಯಾವುದರಿಂದ ಮೆಜರ್ಮೆಂಟ್ ತೊಗೊಂಡಿರ್ತೀರೋ ಅದರಿಂದ 7ರಿಂದ 8 ಬೌಲ್ ಆಗೋವಷ್ಟು ಪುಷ್ಟಿ ಹಿಟ್ಟು ತಗೊಳ್ಳಿ. ಇದಕ್ಕೆ 1 ಬೌಲ್ ಆಗೋವಷ್ಟು ರವಾ, ಅಂದರೆ ಇಡ್ಲಿ ರವಾ ಬರುತ್ತಲ್ವ ಅದು, ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿ. ಅಂದರೆ ನೈಟೇ ನಾನು ಉದ್ದಿನಬೇಳೆನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೆ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಈ ಥರ ಪುಷ್ಟಿ ಹಿಟ್ಟಿಗೆ ಇಡ್ಲಿ ರವಾ ಮತ್ತು ಉದ್ದಿನಬೇಳೆ ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಅದು ಮತ್ತು ಪುಷ್ಟಿ ಹಿಟ್ಟನ್ನ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ನಿಮಗೆ ಸ್ಪೂನಿಂದ ತೋರಿಸ್ತಿದ್ದೀನಿ, ಬಟ್ ಸ್ಪೂನಿಂದ ಕಲಿಸೋದಕ್ಕಿಂತ ಕೈಯಿಂದನೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸೋದ್ರಿಂದ ಅದು ಇಡ್ಲಿ ಸಾಫ್ಟಾಗಿ ಬರುತ್ತೆ. ಸೊ ನೀವು ನೈಟೇ ಚೆನ್ನಾಗಿ ಕಲಿಸ್ಕೊಂಬಿಡಿ. ಸ್ವಲ್ಪ ಗಟ್ಟಿ ಅನ್ನಂಗೆ ಕಲಿಸ್ಕೊಳ್ಳಿ. ಬೆಳಗ್ಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ನೋಡ್ರಿ ಇಲ್ಲಿ ಓವರ್ ನೈಟ್ ಬಿಟ್ಟಿದ್ದೆ. ನೈಟ್ ಬಿಟ್ಟ ಮೇಲೆ ಎಷ್ಟು ಚೆನ್ನಾಗಿ ಇದು ಉಬ್ಬಿ ಬಂದಿದೆ. ಸೇಮ್ ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟು ಯಾವ ಥರ ಉಬ್ಬಿ ಬರುತ್ತೋ ಅದೇ ಥರ ಬುರುಗಾಗಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಇವಾಗ ಬೆಳಗ್ಗೆ ಮಾಡಬೇಕಾದ್ರೆ ಇದಕ್ಕೆ ನಿಮ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಮತ್ತು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು, ಅಂದರೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಈ ಥರ ಇವತ್ತು ತೋರಿಸ್ತಿದ್ದೀನಲ್ಲ ಅದಕ್ಕಿದ್ರೆ ಸಾಕು, ಕರೆಕ್ಟಾಗಿರೋ ಇದು ಕನ್ಸಿಸ್ಟೆನ್ಸಿ. ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು, ಬಟ್ ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಒಂದು ಅದಕ್ಕೆ ಇದನ್ನು ಕಲಸಿಟ್ಕೊಳ್ಳಿ. ಕಲಸಿ ಒಂದು 10-15 ನಿಮಿಷ ಬಿಡಿ ಸಾಕು, ಚೆನ್ನಾಗಿ ನೆನ್ಕೊಂಡ್ಬಿಡುತ್ತೆ. ನೆನ್ಕೊಂಡಾದ್ಮೇಲೆ ಈ ಥರ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಂಡು ನೀವು ಬೇಕಂದರೆ ಬಟ್ಟೆ ಮೇಲೆ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಕವರ್ ಕೂಡ ಹಾಕ್ಕೊತಾರೆ ಕೆಲವೊಬ್ಬರು. ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಎಣ್ಣೆ ಹಚ್ಕೊಂಡು ಅದಕ್ಕೇ ಹಾಕ್ಕೊಂಡ್ಬಿಡ್ತೀನಿ. ನಾನು ನಾರ್ಮಲ್ ರವೆ ಇಡ್ಲಿ ಮಾಡಿದ್ರು ಅಕ್ಕಿ ಇಡ್ಲಿ ಮಾಡಿದ್ರು ಇದೇ ಥರನೇ ಸ್ವಲ್ಪ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಹಾಕ್ಕೊಂಡ್ಬಿಡ್ತೀನಿ ಇಟ್ಟು. ನನಗೆ ಇದೇ ಕರೆಕ್ಟಾಗಿ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ನಾನು ಕವರು ಮತ್ತು ಬಟ್ಟೆ ಎರಡೂ ಯೂಸ್ ಮಾಡಲ್ಲ. ಈ ಥರ ಎಲ್ಲ ಪ್ಲೇಟಿಗೂ ನೀಟಾಗಿ ಹಾಕ್ಕೊಂಬಿಡಿ. ಹಾಕ್ಕೊಂಡಾದ್ಮೇಲೆ ಸೇಮ್ ನೀವು ಯಾವ ಥರ ಇಡ್ಲಿ ಮಾಡ್ತೀರೋ ಅದೇ ಥರನೇ ಪಾತ್ರೆಯಲ್ಲಿ ನೀರು ಕಾಸ್ಕೊಂಡು ಇಡ್ಲಿ ಹಿಟ್ಟನ್ನ ಯಾವ ಥರ ನೀವು ಹಾಕ್ಕೊಂಡು ಇಡ್ತೀರೋ ಅದೇ ಥರನೇ, ಇದರಲ್ಲಿ ಏನೂ ಚೇಂಜ್ ಪ್ರೋಸೆಸ್ ಇಲ್ಲ. ಇದೇ ಥರನೇ ಕರೆಕ್ಟಾಗಿ ಹಾಕ್ಕೊಂಡು ಅದರಲ್ಲಿ ಇಟ್ಕೊಂಬಿಡಿ ಅಷ್ಟೇ. ಕೆಲವೊಬ್ಬರು ಮನೆಗೆ ಈ ಪುಷ್ಟಿ ಹಿಟ್ಟನ್ನ ಇಸ್ಕೊಂಡೇ ಬರೋದಿಲ್ಲ. ಇದರಿಂದ ಎಷ್ಟೊಂದು ರೆಸಿಪೀಸ್ ಮಾಡ್ಬೋದು, ನಿಪ್ಪಟ್ಟು ಮಾಡ್ಬೋದು, ಸ್ನ್ಯಾಕ್ಸ್ ಐಟಮ್ಸ್ ಅಂತೂ ತುಂಬಾ ಮಾಡ್ಬೋದು. ಆಮೇಲೆ ಇಡ್ಲಿ, ದೋಸೆ, ವಡೆ ಎಲ್ಲನೂ ಮಾಡ್ಬೋದು. ನಿಮ್ಗೇನಾದರೂ ದೋಸೆ ವಿಡಿಯೋ ಬೇಕಿತ್ತಂದರೆ ಕಮೆಂಟ್ ಮಾಡಿ, ನಾನು ದೋಸೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಎಲ್ಲನೂ ಈ ಥರ ಹಾಕ್ಕೊಂಡು ಇಡ್ಲಿ ಪಾತ್ರೆನ ಕ್ಲೋಸ್ ಮಾಡಿಬಿಡಿ. ಅದು ಚೆನ್ನಾಗಿ ಈ ಥರ ಹಬೆಯಲ್ಲಿ ಬೆಂದಮೇಲೆ ಈ ಥರ ಬ್ರೇಕ್ ಬಿಟ್ಕೊಂಡ್ರೆ ಥರ ಫೀಲ್ ಕೊಡುತ್ತೆ ನಿಮಗೆ. ಯಾವುದೇ ಕಾರಣಕ್ಕೂ ಭಯ ಪಟ್ಕೊಬೇಡಿ, ಅದು ಆಲ್ರೆಡಿ ಸಾಫ್ಟಾಗಿ ಬೆಂದ್ಕೊಂಡಿರುತ್ತೆ. ಅದು ಸ್ವಲ್ಪ ತೆಗೆದು ನೋಡಿ, ಕೈಗೇನಾದರೂ ಹತ್ತಿಲ್ಲಪ್ಪ ಅಂತಂದರೆ ಸ್ಟವ್ ಆಫ್ ಮಾಡಿ ಇಡ್ಲಿ ಪಾತ್ರೆಲಿರೋ ಪ್ಲೇಟ್ಗಳನ್ನ ಹೊರಗೆ ತೆಗ್ದುಬಿಡಿ. ಯಾಕಂದರೆ ಅದು ಹಬೆಯಲ್ಲಿ ಬೆಂದಿರುತ್ತಲ್ವ, ಪ್ಲೇಟ್ನಾಗಿರೋ ನೀರೆಲ್ಲ ಕೆಳಗೆ ಇಳ್ಕೊಂಡ್ಬಿಡುತ್ತೆ. ಆವಾಗ ಇಡ್ಲಿ ಎಲ್ಲ ಒಂಥರ ಮೆತ್ತಗೆ ಅನಿಸ್ಬಿಡುತ್ತೆ. ಯಾವ ಇಡ್ಲಿ ಮಾಡಿದ್ರೂ ಅದೇ ಥರನೇ ಆಗುತ್ತೆ. ನೀವು ಆಫ್ ಮಾಡಿ 1 ಮಿನಿಟ್ ಬಿಟ್ಟು ಹಂಗೆ ತೆಗ್ದುಬಿಡಿ ಇಡ್ಲಿ ಪ್ಲೇಟ್ಸ್ನ. ಹಂಗಾದರೆ ಕೆಳಗಿನಿರ್ತಕ್ಕಂಥ ಇಡ್ಲಿಗಳು ಮೆತ್ತಗೆ ಆಗೋದಿಲ್ಲ, ಅಂದರೆ ನೀರು ಇಳ್ಕೊಂಡು. ಈ ಥರ ತೆಗ್ದಾದ್ಮೇಲೆ 1-2 ನಿಮಿಷ ಬಿಟ್ಟು ಸ್ಪೂನಿಂದ ತೆಗಿರಿ. ಅದು ಚೆನ್ನಾಗೇ ಪ್ಲೇಟ್ ಬಿಟ್ಕೊಂಡು ಆರಾಮ್ಸೆಗೆ ಬರುತ್ತೆ. ನಾರ್ಮಲ್ ಇಡ್ಲಿ ಯಾವ ಥರ ಬರುತ್ತೋ ಅದೇ ಥರನೇ ಬರುತ್ತೆ. ಒಳಗಡೆ ಕೂಡ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಆಮೇಲೆ ರವೆ ಆಗಿ ಕೂಡ ಬಂದಿರುತ್ತೆ. ಇದು ಹಿಟ್ಟಿಂದಲ್ವ, ಇದರಿಂದ ಹೆಂಗೆ ಮೆತ್ತಗೆ ಆಗಿಬಿಡುತ್ತೇನೋ ಅಂತ ನಿಮಗೆ ಫೀಲ್ ಅನಿಸಿರುತ್ತೆ. ಬಟ್ ಆ ಥರ ಆಗಲ್ಲ.
ರವೆ ಮತ್ತು ಉದ್ದಿನಬೇಳೆ ಹಾಕಿರೋದ್ರಿಂದ ಇದು ಸಾಫ್ಟಾಗೆ ಬಂದಿರುತ್ತೆ ಮತ್ತು ಒಳ ಕೂಡ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ, ಗಟ್ಟಿಯಾಗಿ ಬರಲ್ಲ ಈ ಇಡ್ಲಿ. ನೀವು ಒಮ್ಮೆ ಟ್ರೈ ಮಾಡಿದ್ಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ. ಅಷ್ಟು ಸೂಪರಾಗಿ ಬರ್ತವೆ ಇಡ್ಲಿ. ನೀವು ರವೆ ಇಡ್ಲಿ, ಅಕ್ಕಿ ಇಡ್ಲಿ ಮಾಡಿದಾಗ ಮಿಡ್ಲು ಈ ಥರ ಇಡ್ಲಿನೇ ಮಾಡಿರಿ, ಮಕ್ಕಳಿಗೆ ಕೂಡ ಆರೋಗ್ಯವಾಗಿರತಕ್ಕಂಥ ಇಡ್ಲಿನ ಮಾಡಿಕೊಟ್ಟಂಗೆ ಆಗುತ್ತೆ. ಮತ್ತು ಪುಷ್ಟಿ ಹಿಟ್ಟು ಕೂಡ ನಾವು ಕೂಡ ಯೂಸ್ ಮಾಡ್ಕೋಬೋದಲ್ವ, ಮಕ್ಕಳೊಂದೇ ಅಲ್ಲ ದೊಡ್ಡರು ಕೂಡ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು ಇಡ್ಲಿ. ನೀವೇನಾದರೂ ಈ ಇಡ್ಲಿನ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತಂತ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ನಾನು ಹಾಕಿರ್ತಕ್ಕಂಥ ನ್ಯೂ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ವಾಚ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸದಾ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ನನ್ನ ಚಾನಲ್ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತ, ನಿಮ್ಮ ರಿಲೇಷನ್ಸ್ ಯಾರಾದರೂ ಪುಷ್ಟಿ ಹಿಟ್ಟು ಇಸ್ಕೊಂಡು ವೇಸ್ಟ್ ಮಾಡ್ತಿದ್ರೆ ಈ ವಿಡಿಯೋಗಳನ್ನೆಲ್ಲ ಶೇರ್ ಮಾಡಿ. ಅವ್ರಿಗೆ ಗೊತ್ತಿರಲ್ಲ ಈ ಹಿಟ್ಟಿಂದ ಏನು ಮಾಡ್ಕೋಬೇಕಂತ ಕೆಲವೊಬ್ಬರಿಗೆ. ಸೊ ಇದನ್ನ ಶೇರ್ ಮಾಡೋದ್ರಿಂದ ಅವರು ಕೂಡ ಈ ಥರ ರೆಸಿಪೀಸ್ನ ಮಾಡ್ಕೋತಾರೆ. ನಾನು ಹಾಕಿರ್ತಕ್ಕಂಥ ಪುಷ್ಟಿ ವಿಡಿಯೋದು ಎಲ್ಲನೂ ಶೇರ್ ಮಾಡಿ, ಅವರು ಕೂಡ ಇದನ್ನು ವೇಸ್ಟ್ ಮಾಡಲಾರ್ದಂಗೆ ಈ ಥರ ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪಿಗಳನ್ನೆಲ್ಲ ಮಾಡ್ಕೋತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.